ಟ್ರೈನ್ ಇತ್ತು. ಆದರೆ ಆ ಟ್ರೈನು SFPT ಅಂತ ಮಿಸ್ ಮಾಡಿಕೊಂಡು ಇವಾಗ ಯಶವಂತಪುರದಿಂದ ಬೇರೆ ಟ್ರೈನ್ ಹೋಗ್ತಾ ಇದ್ದೀವಿ. ಆದರೆ ಈ ಟ್ರೈನು ಸದ್ಯಕ್ಕೆ ಪ್ರಯಾಗ್ರಾಜ್ ಹೋಗಲ್ಲ. ಪ್ರಯಾಗ್ರಾಜಿಂದ ಇನ್ನೂ ಹಿಂದೆ ಇರೋ ಝಾನ್ಸಿ ಅಂತ ಒಂದು ಸ್ಟೇಷನಲ್ಲಿ ಇಳ್ಕೊಂಡು ಆ ಸ್ಟೇಷನಿಂದ ಮತ್ತೆ ಇನ್ನೊಂದು ಬೇರೆ ಟ್ರೈನ್ ಹತ್ತಬೇಕು. ಟ್ರೈನ್ ಇವಾಗ ತಾನೇ ಮೂವ್ ಆಯಿತು. ಸೊ ನಾನು ಫ್ರೆಂಡು ಇಲ್ಲಿ ಬಾಗ್ಲ ಹತ್ರ ಬಂದು ನಿಂತ್ಕೊಂಡಿದ್ದೀವಿ. ಸೊ ಇವಾಗ ನಾವು ಎಲ್ಲಿ ಕುತ್ಕೊಂಡಿರೋ ತೋರಿಸ್ತೀನಿ ಬನ್ನಿ. ಜಾಸ್ತಿ ಏನು ಇಲ್ಲ, ಸೀಟ್ಗಳೆಲ್ಲ ಫ್ರೀಯಾಗೈತೆ. ಇಲ್ಲೇ ಕುತ್ಕೊಂಡಿರೋದು ನಾವು. ನಾಲ್ಕು ಬೋಗಿ ಏನಿದೆ ಟ್ರೈನ್ದು ಜನರಲ್ಲು. ನಾಲ್ಕಲ್ಲೂ ಖಾಲಿ ಫುಲ್ಲು, ಜಾಸ್ತಿ ಜನ ಯಾರೂ ಇಲ್ಲ. ನೋಡಿ ಎಷ್ಟು ಖಾಲಿ ಇದೆ. ನಾವಂತೂ 4 ಜನ ಹೋಗ್ತಾ ಇದ್ದೀವಿ. 4 ಜನಕ್ಕೂ ಸೀಟ್ ಸಿಕ್ಕಿದೆ. ಸೊ ಸೀಟಲ್ಲಿ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅಂತ ನಾವು ಡೋರ್ ಹತ್ರ ಕುತ್ಕೊತಾ ಇದ್ದೀವಿ ಅವಾಗಿಂದ. ಟೋಟಲ್ 43 ಅವರ್ ಜರ್ನಿ ಮಾಡಬೇಕು ಟ್ರೈನ್ ಪ್ರಯಾಗ್ರಾಜ್ ಹೋಗ್ಬೇಕಂದ್ರೆ ಬೆಂಗಳೂರಿಂದ. ಬ್ಯಾಗಿಂದ ಇವಾಗ ಸದ್ಯಕ್ಕೆ ಪಾಪ್ಕಾರ್ನ್ ಏನೋ ತೆಗಿತಾರೆ, ತಿನ್ನೋ ಸ್ನ್ಯಾಕ್ಸು. ನೋಡ್ಬೇಕು ಅವ್ನು ಏನು ತೆಗಿತಾನೆ ಅಂತ. ತೆಗೆದ ಮೇಲೆ ತೆಗಿಲ್ಲ ಬೇಡ ಅಂತ ತೆಗಿತಾವ ನೋಡಿ. ಬೇಕಾರಾಗ್ಬಿಡ್ತಿ ಅಷ್ಟು ಫೋಟೋ ಎಷ್ಟು ಕಳ್ಸೋರು. ಇನ್ನೊಂದು ಯಾವಾಗ ಕವರ್ ಆಯ್ತು. ಆಯ್ತು ನೋಡಿ, ಇನ್ನೊಂದು ಕವರ್ ಆಯ್ತು ಅಂತ ಹೇಳ್ತಾನೆ. 7 ಅವರ್ ಜರ್ನಿ ಆದ್ಮೇಲೆ ಇವಾಗ ಆಚೆ ಬಂದಿದ್ದೆ ಟ್ರೈನಿಂದ. ಫುಲ್ಲು ರಶ್ ಆಗಿತ್ತು. ಯಾವ ಸ್ಟೇಷನ್ ಇದು? ಹುಬ್ಳಿಗೆ ಬಂದು ರೀಚ್ ಆಗಿದ್ದೀವಿ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಟೈಮ್ ಎಕ್ಸಾಕ್ಟಾಗಿ 11 ಗಂಟೆ ಆಗಿದೆ. ನಮ್ಮ ಪರಿಸ್ಥಿತಿ ಮತ್ತು ಟ್ರೈನ್ನ ಪರಿಸ್ಥಿತಿ ನೋಡಿ ಹೆಂಗಿದೆ ಇವಾಗ. ಎಕ್ಸಾಕ್ಟ್ 11 ಗಂಟೆ ಟೈಮು. 10 ಅವರ್ ಆದರೂ ಇನ್ನೂ ಯಾಕೆ ಕರ್ನಾಟಕ ದಾಟಿಲ್ಲ ಅಂತಂದರೆ, ಬೆಂಗಳೂರಿಂದ ತುಮಕೂರು, ಚಿತ್ರದುರ್ಗ ಆ ಕಡೆಯಿಂದ ಹೋಗಿ ಹುಬ್ಳಿ ತನಕ ಹೋಗಿ, ಹುಬ್ಳಿಯಿಂದ ಮತ್ತೆ ರಿಟರ್ನ್ ಗದಗ, ಹಂಪಿ, ಬಳ್ಳಾರಿ, ಅನಂತಪುರ ಅಂತ ಈ ಥರ ಹೋಗುತ್ತೆ ನೋಡಿ. ಬೆಂಗಳೂರಿಂದ ಬೆಳಗಾವಿಗೆ ಹೋಗಿ ಮತ್ತೆ ಗುಂತಕಲ್ಲಿಂದ ಇನ್ನು ಮೇಲೋಗಿ ಝಾನ್ಸಿ ಅನ್ನೋ ಈ ಸ್ಟೇಷನಲ್ಲಿ ಇಳ್ಕೋಬೇಕು ನಾವು. ಸೊ ಬೆಳಗ್ಗೆ 9 ಗಂಟೆಗೆ ಯಶವಂತಪುರ ಬಿಟ್ಟು ಇವಾಗ ಟೈಮ್ 11 ಗಂಟೆ ಆದರೂ ಕರ್ನಾಟಕ ದಾಟಿಲ್ಲ ಇನ್ನು. The next day. ಟೈಮ್ ಸದ್ಯಕ್ಕೆ 12 ಗಂಟೆ, 12:15 ಇಷ್ಟು ಟ್ರಾವೆಲ್ ಮಾಡಿ 24 ಅವರ್ ಆಯಿತು ಒಂದಿನ ಫುಲ್ಲು. ಇನ್ನೂ 13 ಅವರ್ ಟ್ರಾವೆಲ್ ಮಾಡಬೇಕು. ಕುತ್ಕೊಂಡು ಬೇಜಾರಲ್ಲಿ ನೀವು ವಿಂಡೋ ಹತ್ರ ಬಂದಿದ್ದೀವಿ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಅಂಡ ಹೆಂಗೈತೆ? ಅಂಡು ಸುಟ್ಟಿ ಕರ್ಕಲಾಗೈತೆ ಗುರು. ಯಾಕೆ ನಮ್ಮ ಬಾಧೆಗಳು. ಇನ್ನೂ 11 ಅವರ್ ಜರ್ನಿ ಮಾಡ್ಬೇಕು ಅನ್ಕೋತೀನಿ. ಅದಕ್ಕೆ ಆಚೆ ಬಂದು ಬಾಳೆ ನಿಸ್ಕೊಂಡು ಹೋಗ್ತಿದ್ದೀನಿ. ಕುತ್ಕೊಂಡಿರ್ತಾರೆ ನಮ್ಮವರು. ಅದೆಲ್ಲಿ ಕುತ್ಕೊಂಡವ್ರೇನೋ. ಬಾಳೆ ಬೇಕಾ ಮಚ್ಚ? ಏನು ಜ್ಯೂಸು?
ನಿನ್ನೆ ರಾತ್ರಿ ಊಟ ಇಸ್ಕೊಂಡಾಗ ನನಗೆ ಸ್ವಲ್ಪ ಡೌಟ್ ಬಂತು, ಇವರು ಓವರ್ ಚಾರ್ಜ್ ಮಾಡ್ತಾ ಇದ್ದಾರೇನೋ ಅಂತ. ಅದಕ್ಕೆ ಬಿಲ್ ಕೇಳಿದಾಗ ಇವರು ಇವಾಗ ಆಗಲ್ಲ, ಬಿಲ್ಲಿಂಗ್ ಮಷಿನ್ ಚಾರ್ಜಿಂಗ್ ಹಾಕಿದೆ, ಅದಕ್ಕೆ ನಾಳೆ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಟ್ರೈನಲ್ಲಿ ಊಟ ತೊಗೊಂಡಿದ್ವಿ ನಾವು, 2 ಪ್ಲೇಟು ಅಂಡ ಬಿರಿಯಾನಿ ಮತ್ತು ಇನ್ನೂ 2 ಪ್ಲೇಟು ಥಾಲಿ ತೊಗೊಂಡಿದ್ವಿ. ಅದನ್ನು ಬಿಲ್ ಕೇಳಿದ್ರೆ ಇವಾಗ ಕರ್ಕೊಂಬಂದಿದ್ದಾರೆ ಕೊಡ್ತೀನಿ ಅಂತ. ಸೊ ಇವಾಗ ನಿಮಗೆ ಕಿಚನ್ ತೋರಿಸಿ ನೋಡಿ ಯಾವ ಥರ ಇರುತ್ತೆ ಅಂತ. ಕಿಚನ್ ಇಲ್ಲೆಲ್ಲ ಇಕ್ಕಿರ್ತಾರೆ. कैमरा बंद करो पहले, ಕ್ಯೂ बंद करो उसको पहले. ಸೊ ಬಿಲ್ ಎಲ್ಲ ಕೇಳಿದ್ವಿ. ಅವ್ರು ಹೇಳಿದ್ರು ಒಂದು ಊಟಕ್ಕೆ 90 ರೂಪಾಯಿ ಅಂತೆ, ಆದರೆ 350 ಗ್ರಾಮ್ ಬರುತ್ತೆ ಒಂದು ಊಟದಲ್ಲಿ. ನಮಗೆ ಕೊಟ್ಟಿದ್ದು 500 ಗ್ರಾಮ್ ಇತ್ತು, ಅದಕ್ಕೆ 100 ರೂಪಾಯಿ ಚಾರ್ಜ್ ಮಾಡಿದರು. ಸೊ ಬಿಲ್ ಕೊಟ್ಟಿದ್ದಾರೆ 100 ರೂಪಾಯಿದು 500 ಗ್ರಾಮ್ದು. ಸೊ ಅದನ್ನ ಇಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಅದರಲ್ಲಿ ಕನ್ನಡದವರು ಸಿಕ್ಕರು, ಚೆನ್ನಾಗಿ ಮಾತಾಡಿಸಿದ್ರು. 24 ಅವರ್ ಜರ್ನಿ ಮಾಡಿ ಬೋರ್ ಆಗಿದ್ದು. ಕನ್ನಡರ ಸಿಕ್ಕಾದ್ಮೇಲೆ ಸ್ವಲ್ಪ ಖುಷಿ ಆಯಿತು ಮಾತಾಡಿ ಅವ್ರ ಜೊತೆ. ಅಷ್ಟೇನೆ ಇರೋದು ಬಾಡಿ ಅಲ್ಲಿ ಮೂಳೆಗಳು. ಗುದ್ದಿರೋ ಇಟ್ಟು ಗಾರಿ ಇರುತ್ತಾನೆ. ಕೊನೆಗೂ ಹರಸಾಹಸ ಪಟ್ಟು ಝಾನ್ಸಿ ರೈಲ್ವೆ ಸ್ಟೇಷನ್ಗೆ ಖುಷಿಯಿಂದ ಇಳ್ಕೊಂಡ್ವಿ. ಯಾಕೆ ಖುಷಿಯಿಂದ ಇಳ್ಕೊಂಡ್ವಿ ಅಂತಂದ್ರೆ ನಮ್ಗೆ ಟ್ರೈನ್ ಅಲ್ಲಿ ಕುತ್ಕೊಳಕ್ ಮಾತ್ರ ಜಾಗ ಸಿಕ್ಕಿತ್ತು, ನಿದ್ದೆ ಮಾಡಕ್ ಆಗಿರ್ಲಿಲ್ಲ. ಅದಕ್ಕೆ ಖುಷಿಯಿಂದ ಇಳ್ಕೊಂಡಿದ್ವಿ. ಆದ್ರೆ ಈ ಖುಷಿ ದುಃಖ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಇದೇ ಖುಷಿಲಿ ಝಾನ್ಸಿಯಿಂದ ಬರೀ 200 ಕಿಲೋಮೀಟರ್ ದೂರ ಇರೋ ತಾಜ್ ಮಹಲ್ ನೋಡ್ಕೊಂಡ್ ಬರೋಣ ಅಂತ ಸಡನ್ ಪ್ಲಾನ್ ಮಾಡಿದ್ವಿ. ಆಗ್ರಾಗ್ ಹೋದ್ಮೇಲೆ ತಾಜ್ ಮಹಲ್, ಆಗ್ರಾ ಫೋರ್ಟ್ ನೋಡಾದ್ಮೇಲೆ ಸಂಜೆ ತನಕ ಇಲ್ಲೇ ಟೈಮ್ ವೇಸ್ಟ್ ಮಾಡಿ ಕೊನೆಗೆ ಆಗ್ರಾ ಫೋರ್ಟ್ ರೈಲ್ವೆ ಸ್ಟೇಷನ್ ಇಂದ ಪ್ರಯಾಗ್ರಾಜ್ ಟ್ರೈನ್ ಹತ್ತಿದ್ವಿ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ ಯಾಕೋ ಈ ಬಾಧೆ ಕೊಡ್ತೀನಿ, ಬ್ಲಾಗ್ ಮಾಡ್ಲಿ. ಆಗ್ರಾ ಫೋರ್ಟ್ ರೈಲ್ವೆ ಸ್ಟೇಷನ್ ಇಂದ ಪ್ರಯಾಗ್ರಾಜ್ ಜಂಕ್ಷನ್ ತನಕ ಯಾವುದೇ ರೀತಿ ಟಿಕೆಟ್ ತಗೊಳ್ದೆ ಟ್ರೈನ್ ಹತ್ತಿದ್ವಿ. ಇಷ್ಟು ಜನದ ಮಧ್ಯೆ ಟಿಟಿ ಬಂದು ಟಿಕೆಟ್ ಚೆಕ್ ಮಾಡೋದು ಡೌಟ್ ಆಗಿದ್ದು, ಅದಕ್ಕೋಸ್ಕರ ಟಿಕೆಟ್ ತಗೊಳ್ದೇನೆ ಟ್ರೈನ್ ಹತ್ತಿದ್ವಿ. ಕೊನೆಗೆ ಟಿಟಿನೂ ಬಂದಿಲ್ಲ, ನಾವು ಕೂಡ ಸಿಗಾಕೊಂಡಿಲ್ಲ. ಪ್ರಯಾಗ್ರಾಜ್ ರೀಚ್ ಆದ್ವಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ದಿಸ್ ಈಸ್ ಸಮೋಸ. ಹೆಂಗೈತಂತ ಏನಿದು? ಒಟ್ಟು ಆಲೂಗಡ್ಡೆ ಮೇಲೆ ಇರೋ ಸಿಪ್ಪೆ ಫುಲ್ ಇಲ್ಲ ತಿಂತೀನಿ. ನಿಂದ್ರೆ ಆಯ್ತಾ? ಸುಡ್ತೈತೇನೋ? ನಮಗೆ ಹೋಗ್ತಾಳೆ ಅಷ್ಟು. ಪಾಪ ಕಿಟಕಿನ ಹಾಳು ಮಾಡ್ಬಿಟ್ಟೆ. ಅವನೇನು ನೋಡಲ್ಲ, ನೋಡೋ ಒಟ್ಟಿಗಿಟ್ಟೆಲ್ಲ ಏನು ನೋಡಲ್ಲ. ನೋಡಿಲ್ಲ ನೋಡಿ, ನಾವಿಲ್ಲಿ ಕಸ ಕೊಟ್ಕೊಂಡು ಕಾಡ ಕುತ್ಕೊಂಡಿದ್ದೀವಿ. ಅಣ್ಣ ಮಾತ್ರ ಕಾಲ್ ಮೇಲೆ ಕಾಲು ಹಾಕೊಂಡು ಮೇಲೆ ಸೀಟ್ ಮೇಲೆ ಕುತ್ಕೊಂಡವನೆ. ಅದೃಷ್ಟ ಮಾಡಿರ್ಬೇಕು. ಟ್ರೈನ್ಗೆ ಇದು ಬಿಡಬಾಡೆ गेले में से ला दी है कैमरा. वो गेट खोल रही ಕೊನೆಗೂ ಹರಿಯಾಣ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಅಪ್ಪ ಏನು ಜನ ಅವ್ರು ನೋಡಿ. ಇಲ್ಲಿ ಇದ್ಯಾವುದು ಪಬ್ಲಿಕ್ ಅಲ್ಲ ನೋಡಿ, ರಿಸರ್ವೇಷನ್ನು. ಎಷ್ಟು ಸ್ಲೀಪರ್ ಕೋಚಲ್ಲಿ ಎಷ್ಟು ಜನ ಅವರೇ.
ಫೈನಲಿ ರೀಚ್ ಆದ್ರೆ ಅಂತೂ ಇಂತೂ ನಮ್ಮ ಚಂದ್ರು ಅಲಿಯ ಸಂಚಾರಿ ಕನ್ನಡಿಗ 3 ದಿನದಿಂದ ಟ್ರೈನಲ್ಲಿ ಓಡಿಸ್ಕೊಂಡು ಕುಳಿಸ್ಕೊಂಡು ಮಲಗಿಸ್ಕೊಂಡು ಇವತ್ತು ಕರ್ಕೊಂಡು ಬಂದವನೆ. ಟೋಟಲ್ 2.5 ದಿನ. ಇವತ್ತು 1 ಗಂಟೆ ಆದರೆ 3 ದಿನ ಟ್ರೈನಲ್ಲಿ ಜರ್ನಿ ಹೋಗ್ಬಿಟ್ಟಿದ್ರಿ. ಸೀಟಲ್ಲಿ ಜಾಗ ಇಲ್ಲದೆ ಮಗಂದು ಬಚ್ಚಿದೆಯಲ್ಲೋ ಇವಾಗ ಬದುಕಿದ್ರಿ, ಮೆಂಟಲಿ ಸತ್ತೋಗಿದ್ರಿ.